ಎಲ್ಲರಿಗೂ ನಮಸ್ಕಾರ ರೀ. ಪ್ಲೇಟ್ನೊಳಗೆ ನೀವು ನೋಡತ್ತಿರ್ಬೋದು, ಇದು ದಾಲ್ ರೈಸ್ ಐತಿ ಅಂತೇಳಿ. ಈ ದಾಲ್ ಯಾವುದೈತಿ ಆಮೇಲೆ ರೈಸ್ ಯಾವುದೈತಿ ಅಂತೇಳಿ ನೀವು ಇವತ್ತು ಸ್ಕಿಪ್ ಮಾಡಲ್ದ ವಿಡಿಯೋ ನೋಡಕಬೇಕು. ಯಾಕಂದ್ರೆ ಕೆಲವೇ ನಿಮಿಷದೊಳಗೆ ಈಜಿಯಾಗಿ ಕಡಿಮೆ ಖರ್ಚಿನೊಳಗೆ ಮನೆ ಮಂದಿ ಎಲ್ಲ ತಿನ್ನುವಂಥ ದಾಲ್ ಐತಿ ಮತ್ತು ರೈಸ್ ಐತಿ. ರೈಸ ನೀವು ಒಂದು ವಾಟಿ ಹಾಕಿರ ಎಷ್ಟು ರೈಸ್ ಆಕತಿ, ಆಮೇಲೆ ಒಂದು ವಾಟಿ ದಾಲ್ ಹಾಕಿರ ಎಷ್ಟು ದಾಲ್ ಆಕೈತಿ ಅಂತೇಳಿ ಎಲ್ಲ ಕ್ಯಾಲ್ಕುಲೇಷನ್ ಮುಖಾಂತರ ನಾ ಇವತ್ತು ನಿಮಗೆ ತೋರ್ಸೋದೀನಿ. ಈ ದಾಲ್ ರೈಸ ಯಾವುದೈತಿ, ಹೆಂಗೈತಿ, ಇದನ್ನು ಏನು ಮಾಡಿದೇವು ಅಂತ ನೋಡೋಕ್ಕಿಂತ ಮೊದಲು ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಯಾರು ಮಾಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ಬಾಜು ಬರೋ ಬೆಲ್ ಗಂಟಿನ ಒಂದ್ಸಲ ಕ್ಲಿಕ್ ಮಾಡೋದ ಮರಿಬೇಡ್ರಿ. ಇದಕ್ಕೆ ನಾವು ಕೆಂಪು ಬೇಳೆ ತೊಗೊಂಡೇವ್ರಿ, ಅಂದ್ರೆ ಚೆನ್ನಂಗಿ ಬೇಳೆ ಅಂತಾರೆ. ಇದಕ್ಕೆ ಹಸಿ ಮೆಣಸಿನಕಾಯಿ, ಟೊಮೆಟೊ, ಉಳ್ಳಾಗಡ್ಡಿ, ಹಸಿ ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಎಲ್ಲ ನಾವು ರೆಡಿ ಮಾಡಿ ಇಟ್ಕೊಂಡೀವಿ. ಈಗ ನಾವು ಕೆಂಪು ಬೇಳೆ ಅದನ್ನು ಚಲೋದಂಗೆ ಒಂದು 2-3 ಸಲ ತೊಳೆಯವ್ರದವ್ರಿ. ಈ ಚೆನ್ನಂಗಿ ಬೇಳೆ ಐತಲ್ಲ, ಚೆನ್ನಂಗಿ ಬೇಳೆ ಭಾಳ ಅಂದ್ರೆ ಭಾಳ ಚಲೋ ರೀ. ಯಾಕಂದ್ರೆ ಇದು ಜಲ್ದಿ ಕುದಿತೈತಿ ಮತ್ತು ಇದ್ರೊಳಗೆ ಪ್ರೋಟೀನ್ ಅಂಶ ಭಾಳ ಐತಿ. ಅದಕ್ಕೆ ಈ ಚೆನ್ನಂಗಿ ಬೇಳೆ ನಾವು ಬಳಸಬೇಕು. ಚೆನ್ನಂಗಿ ಬೇಳೆ ನೋಡ್ರಿ, ಈಗ ನಾವು ತೊಳೆದೀವಿ, ಎಷ್ಟು ಕಲರ್ಫುಲ್ಲಾಗಿ ಕಾಣಿಸಕತ್ತೈತಿ. ಈ ಚೆನ್ನಂಗಿ ಬೇಳೆ ತೊಳೆಯೋದಾಯ್ತು. ಈಗ ನಾವು ಒಂದು ವಾಟಿ ದಿಲ್ಲಿ ರೈಸ್ ತೊಗೊಂಡೀವ್ರಿ. ದಿಲ್ಲಿ ರೈಸ್ ತೊಗೊಂಡಿವಿ. ಆ ದಿಲ್ಲಿ ರೈಸನ್ನು ಈಗ ಚಲೋದಂಗೆ ಅದನ್ನು ತೊಳೆಯವ್ರದೀವ್ರಿ. ಹಿಂಗೆ ನಾವು ಯಾವುದೇ ಕಾಳುಗಳನ್ನು ತೊಳೆದು ಬಳಸ್ಬೇಕ್ರಿ, ಅಂದ್ರೆ ಭಾಳ ಒಳ್ಳೆಯದು. ಯಾಕಂದ್ರೆ ಈಗ ಅದಕ್ಕೆ ಹುಳ ಅದು ಬೀಳಬಾರ್ದು ಅಂತೇಳಿ ಕೆಮಿಕಲ್ ಅದು ಹಾಕಿರ್ತಾರೆ. ಅದ್ರ ಸಲುವಾಗಿ ಒಂದು 2-3 ಸಲ ತೊಳೆದ್ರೆ ಭಾಳ ಚಲೋ ರೀ. ಮತ್ತು ಅನ್ನ ಭಾಳ ಬೆಳ್ಳಗಾಗ್ತೈತಿ. ಈಗ ನಾವು ಅದಕ್ಕೆ ರೈಸಕ್ಕೆ ಕೊತ್ತಂಬರಿ, ಗುಡ್ಡದ ಏಲಕ್ಕಿ, ಹಸಿರು ಏಲಕ್ಕಿ, ಲವಂಗ ಮತ್ತು ಪತ್ರಿ ತೊಗೊಂಡಿವ್ರಿ, ಮಸಾಲ ಪತ್ರಿ. ಈಗ ಕುಕ್ಕರ್ ಒಳಗೆ 1-2 ಚಮಚೆ ತುಪ್ಪ ಹಾಕಾಕತ್ತಿದ್ದೀವಿ. ತುಪ್ಪ ಕರಿಗಿದ ಕೂಡಲೇ ಗುಡ್ಡದ ಏಲಕ್ಕಿ ಆಮೇಲೆ ಹಸಿರು ಏಲಕ್ಕಿ ಒಂದು ಸ್ವಲ್ಪ ಮುಂದಿನ ತುದಿ ಪಂಕ್ಚರ್ ಮಾಡಿ ಹಾಕ್ಬೇಕ್ರಿ. ಅಂದ್ರೆ ಏಲಕ್ಕಿದ ಫ್ಲೇವರ್ ಭಾಳ ಚಲೋ ಬರ್ತೈತಿ. ಆಮೇಲೆ ಮಸಾಲ ಎಲೆ, ಮಸಾಲ ಪತ್ರಿ ಅಂತಾರೆ ನಮ್ಮಲ್ಲಿ, ಹಸಿ ಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಇಷ್ಟೆಲ್ಲ ಹಾಕಿ ನಾವು ಸ್ವಲ್ಪ ಅದನ್ನು ಫ್ರೈ ಮಾಡ್ಕೋಬೇಕ್ರಿ. ಈ ಹಸಿ ಮೆಣಸಿನ್ಕಾಯಿ ಐತಲ್ಲ, ಹಸಿ ಮೆಣಸಿನ್ಕಾಯಿದ ಕಲರ್ ಚೇಂಜ್ ಆಗೋ ತನಕ ನಾವು ಸ್ವಲ್ಪ ಅದನ್ನು ಹುರ್ಕೋಬೇಕು. ಆಮೇಲೆ ಟೊಮೆಟೊ ಹಾಕಿದ್ ನೋಡ್ರಿ. ಟೊಮೆಟೊ ಹಾಕಿತಂದ್ರೆ ಟೊಮೆಟೊ ನೀರು ಬಿಡ್ತೈತಿ, ಮಸಾಲೆ ಭಾಳ ಚಲೋದಂಗೆ ಬೇಯ್ತೈತಿ ರೀ. ಅದ್ರ ಸಲುವಾಗಿ ಟೊಮೆಟೊ ಹಾಕಬೇಕು. ಹಿಂಗೆ ನಾವು ಟೊಮೆಟೊ ಹಾಕಿ ಉಳ್ಳಾಗಡ್ಡಿ ಹಾಕೋದು ನೋಡ್ರಿ. ಉಳ್ಳಾಗಡ್ಡಿ ಸ್ವಲ್ಪ ಮೆತ್ತಗಾಗ್ಬೇಕ್ರಿ. ಅಂದ್ರೆ ಒಂದು 2-3 ನಿಮಿಷ ಉಳ್ಳಾಗಡ್ಡಿನೂ ಚಲೋದಂಗೆ ಬಾಡಿಸ್ಕೋಬೇಕು. ಅಂದ್ರೆ ನಸುಗೆಂಪ ಬಣ್ಣ ಬರೋ ತನಕ ಉಳ್ಳಾಗಡ್ಡಿ ಬಾಡಿಸ್ಕೋಬೇಕ್ರಿ. ಈಗ ನಾವು ಜೀರಿಗೆ, ಎಳ್ಳ, ಆಮೇಲೆ ಸ್ವಲ್ಪ ಸಾಸಿವೆ ಹಾಕಕತ್ತಿದ್ದೀವಿ. ನೀವು ಸಾಸಿವೆ ಬೇಕಂದ್ರೆ ಹಾಕ್ರಿ, ಬೇಡಂದ್ರೆ ಸ್ಕಿಪ್ ಮಾಡಿರಿ. ಈಗ ಅರಿಶಿನ ಪುಡಿ ಹಾಕಿದ್ ನೋಡ್ರಿ. ಅರಿಶಿನ ಪುಡಿ ಹಾಕಿತಂದ್ರೆ ಕಲರ ಭಾಳ ಚಲೋ ಬರ್ತೈತಿ. ಹಿಂಗೆ ಒಂದೊಂದು ಪದಾರ್ಥ ನಾವು ಏನು ರೆಡಿ ಮಾಡಿ ಇಟ್ಟಿದ್ವಲ್ಲ ಅಷ್ಟು ಎಲ್ಲ ಇದಕ್ಕೆ ಹಾಕಿಬಿಡೋದ್ರಿ. ಈಗ ರುಚಿಗೆ ಎಷ್ಟು ಬೇಕಷ್ಟ ಉಪ್ಪು ಹಾಕಿ ಅದನ್ನು ಮಿಕ್ಸ್ ಮಾಡೋದ್ರಿ. ಮಿಕ್ಸ್ ಮಾಡಿ 1-2 ನಿಮಿಷ ಕಾಲ ಅದನ್ನು ಬೇಯಕ್ಕೆ ಬಿಟ್ಟುಬಿಡೋದು. ಈಗ ನಾವು ಚೆನ್ನಂಗಿ ಬೇಳೆ ಇತ್ತಲ್ಲ, ಚೆನ್ನಂಗಿ ಬೇಳೆ ಇದಕ್ಕೆ ಹಾಕಿಬಿಟ್ಟು ನೋಡ್ರಿ. ಹಿಂಗೆ ಚೆನ್ನಂಗಿ ಬೇಳೆ ಹಾಕಿ ನೀವು ಬೇಳೆ ಜರ ಮಾಡಿರಿ ಅಂದ್ರೆ ಈ ಥರದ ಮಜಾನೇ ಬೇರೆ ಐತ್ರಿ. ಭಾಳ ಈಸಿಯಾಗಿ ಮಾಡ್ಬೋದು ರೀ. ಈ ಕಡೆ ಚೆನ್ನಂಗಿ ಬೇಳೆ ಕುಕ್ಕರ್ ಆಗ್ತೈತಿ, ಆ ಕಡೆ ರೈಸ್ ರೆಡಿ ಆಕೈತೆ ರೀ. ಈಗ ಕೊತ್ತಂಬರಿ ಹಾಕಿ ನಾವು ನೀರು ಹಾಕಾಕತ್ತಿದ್ದೀವಿ ರೀ. ನೀವು 1 ವಾಟಿ ಅಕ್ಕಿ ತೊಗೊಂಡಿದ್ರೆ 1.5 ವಾಟಿ ನೀರು ಹಾಕ್ರಿ. ಅಂದ್ರೆ ಉದುರ ಬಿಡಿ ಬಿಡಿಯಾಗಿ ಭಾಳ ಚಲೋದಂಗೆ ಬರ್ತೈತೆ ರೀ. ಈಗ ಕುಕ್ಕರ್ ಟೋಪನ್ನು ಮುಚ್ಚಿ 3 ವಿಸಲ ಮಾಡಿಬಿಡೋದ್ರಿ. 3 ವಿಸಲ್ ಆಗೈತಿ. ಈಗ ನಾವು ತೆಗೆದು ನೋಡ್ರಿ. ಇದು ಭಾಳ ಜಲ್ದಿ ಕುದಿತೈತೆ ರೀ. ಚೆನ್ನಂಗಿ ಬೇಳೆ ಭಾಳ ಜಲ್ದಿ ಕುದಿತೈತಿ, ಭಾಳ ಮೆತ್ತಗಾಕೈತಿ. ನೀವು ಅದನ್ನು ಕಡಿಯೋ ಅವಶ್ಯಕತೆಯೂ ಇಲ್ಲ, ಕಡಗೋಲ್ ತೊಗೊಂಡು ಕಡಿಯೋ ಅವಶ್ಯಕತೆಯೂ ಇಲ್ಲ, ಅಷ್ಟು ನೈಸ್ ಆಕೈತಿ ನೋಡ್ರಿ. ಬೇಳೆನ ಕಾಣಂಗಿಲ್ಲ. ಅದು ಮೊದಲು ಹೆಂಗಿತ್ತು ಈಗ ಹೆಂಗಾಗೈತಿ. ಈಗ ನಾವು ಅದಕ್ಕೆ ಇನ್ನೊಂದು ಅರ್ಧ ಗ್ಲಾಸ ನೀರು ಆ್ಯಡ್ ಮಾಡಕತ್ತಿದ್ದೀವಿ. ಆದ್ರೂ ಎಲ್ಲ ಮಸಾಲೆ ಕೂಡ್ಲಿ ಅಂತೇಳಿ ಸ್ವಲ್ಪ ನಾವು ಮಸಾಲೆ ಅದನ್ನು ಕಡಗೋಲ್ ತೊಗೊಂಡು ಕಡಿಯಾಕತ್ತೀವಿ ರೀ. ಈಗ ಬ್ಯಾಳಿ ಕುದಿಯಾಕತ್ತೈತಿ.
ಈಗ ನಾವು ಅದನ್ನು ಒಗ್ಗರಣೆ ಹಾಕ್ಬೇಕ್ರಿ. ಈಗ ನೀವು ನೋಡ್ತಿರ್ಬೋದು ಕನ್ಸಿಸ್ಟೆನ್ಸಿ ನಿಮಗೆ ತೆಳ್ಳಗೆ ಬೇಕಾಗಿತ್ತಪ್ಪ ಅಂದ್ರೆ ಸ್ವಲ್ಪ ನೀರು ಜಾಸ್ತಿ ಹಾಕ್ರಿ, ಇಲ್ಲ ಗಟ್ಟಿ ಬೇಕಪ್ಪ ನಮ್ಗೆ ಹೋಟೆಲ್ ಸ್ಟೈಲ್ ಅಂತಂದ್ರೆ ನೀರು ಕಡಿಮೆ ಹಾಕ್ರಿ. ಅದಕ್ಕೆ ಕೊತ್ತಂಬರಿ ಹಾಕಿ ಬಿಟ್ಟೀವಿ. ಈಗ ಒಗ್ಗರಣೆ ಮಾಡಕತ್ತಿದ್ದೀವಿ. ಪ್ಯಾನ್ ಫುಲ್ ಕಾದೈತಿ, ಅದ್ರೊಳಗೆ ತುಪ್ಪ ಹಾಕೀವಿ. ತುಪ್ಪ ಆದ ಕೂಡಲೇ ಜೀರಿಗೆ, ಸಾಸಿವೆ, ಆಮೇಲೆ ಪತ್ರಿ, ಕರಿಬೇವು, ಆಮೇಲೆ ಕ್ಯಾಶ್ಯೂ ಹಾಕಕತ್ತಿದ್ದೀವಿ ರೀ. ಗೋಡಂಬಿ ನಿಮ್ಮ ಕಡೆ ಇದ್ರೆ ಹಾಕ್ರಿ, ಇಲ್ಲಂದ್ರೆ ಸ್ಕಿಪ್ ಮಾಡಿರಿ. ಇದಕ್ಕೆ ಏಲಕ್ಕಿ ಹಾಕಿದ್ ನೋಡ್ರಿ. ಏಲಕ್ಕಿ ಒಂದು 3-4 ಅವನ ಮುಂದೆ ಪಂಕ್ಚರ್ ಮಾಡಿ ಹಾಕಿಬಿಟ್ಟವ್ರಿ. ಹಿಂಗೆ ನೀವು ಹಾಕಿ ಜೀರಾ ರೈಸ್ ಮಾಡಿರಿ ಅಂದ್ರೆ ಭಾಳ ಬೆಸ್ಟ್ ಆಕತ್ರಿ. ಈಗ ನೋಡ್ರಿ ಏಲಕ್ಕಿ ಜಜ್ಜಿ ಹಾಕಾಕತ್ತಿದ್ದೀವಿ ರೀ. ಜಜ್ಜಿ ಹಾಕ್ತಂದ್ರೆ ಅದ್ರದ್ದು ಫ್ಲೇವರ್ ಘಮ ಐತ್ರಲ್ಲ ಮಸ್ತ್ ಅಂದ್ರೆ ಮಸ್ತ್ ಬರ್ತೈತಿ. ಈಗ ನಾವು ಅದಕ್ಕೆ ರುಚಿಗೆ ಎಷ್ಟು ಬೇಕಷ್ಟ ಉಪ್ಪು ಹಾಕಾಕತ್ತಿದ್ದೀವಿ ರೀ. ಹಿಂಗೆ ನೀವು ಮಾಡಿರಂದ್ರೆ ಯಾವ ಹೋಟೆಲ್ಗೆ ಹೋಗಿ ದುಬಾರಿ ದುಡ್ಡು ಕೊಟ್ಟ ತಿನ್ನಬೇಕಾದ ಅವಶ್ಯಕತೆ ಇಲ್ಲ. ಈಗ ನಾವು ತೊಳೆದಿಟ್ಟುಕೊಂಡಂಥ ಅಕ್ಕಿ ಇತ್ತಲ್ಲ, ಅಕ್ಕಿ ಇದಕ್ಕೆ ಹಾಕಿಬಿಟ್ಟವ್ರಿ. ಅಕ್ಕಿ ಹಾಕಿ ಕೊತ್ತಂಬರಿ ಒಂದು ಸ್ವಲ್ಪ ಇದಕ್ಕೆ ಹಾಕಿಬಿಟ್ಟವ್ರಿ. ಎಲ್ಲ ಚಲೋದಂಗೆ ಮಿಕ್ಸ್ ಮಾಡಿ ಇದನ್ನು ಕುದಿಯಾಕೆ ಬಿಟ್ಟು ಬಿಡೋದ್ರಿ. ನೀರು ನೋಡ್ಕೊಂಡು ಹಾಕ್ರಿ. ಯಾಕಂದ್ರೆ ಅನ್ನ ಬಿಡಿ ಆಗಿ ಬರ್ಬೇಕಾದ್ರೆ 1ಕ್ಕೆ 1.5 ಹಾಕ್ರಿ. ಸ್ವಲ್ಪ ಮೆತ್ತಗೆ ಆಕತಿ, ಬಿಡಿ ಆಕತಿ. ನೋಡ್ರಿ ಮಾಪ್ ಮಾಡಿ ತೋರ್ಸಾಕತ್ತಿದ್ದೇವೆ ನಾವು. 1ಕ್ಕೆ 1.5 ಹಾಕ್ರಿ. ಯಾಕಂದ್ರೆ ಅನ್ನ ಎಷ್ಟು ಬಿಡಿ ಬರ್ತೈತಲ್ಲ ಅಷ್ಟು ನಮ್ಮದು ರೈಸ ಚಲೋ ಆಕೈತ್ರಿ. ನೀವು ನೀರು ಜಾಸ್ತಿ ಹಾಕಿರಂದ್ರೆ ಮುದ್ದೆ ಆಗಿಬಿಡ್ತೈತಿ, ಅಷ್ಟು ಸರಿ ಬರೋದಿಲ್ಲ. ಅದರ ಸಲುವಾಗಿ ನೀರು ನಾವು ಎಷ್ಟು ಪ್ರಮಾಣ ತೊಗೊಂಡಿರ್ತೀವಲ್ಲ ಅಕ್ಕಿ, ಅದಕ್ಕೆ 1.5 ಪ್ರಮಾಣದಷ್ಟು ಹಾಕ್ರಿ. ಈಗ ನೀವು ನೋಡ್ತಿರ್ಬೋದು ಲಿಡ್ ಮುಚ್ಚಿಟ್ಟಿವಿ. ಒಂದು 5 ನಿಮಿಷ ಕುದಿಯಾಕತೈತಿರೋದು. 80% ಕುದ್ರೆ ಮುಗಿತ್ರಿ. ಭಾಳ ಅದನ್ನು 100% ಕುದಿಸ್ಬೇಕಾಗಿಲ್ಲ. ಈಗ ನಾವು ಜೀರಾ ರೈಸ್ ರೆಡಿ ಆಗೈತಿ. ಸರ್ವಿಂಗ್ ಪ್ಲೇಟ್ ಒಳಗೆ ಸರ್ವ್ ಮಾಡಕತ್ತಿದ್ದೀವಿ. ನೋಡ್ರಿ ಎಷ್ಟು ಚಂದ ಬಂದೈತೆ ಅದ ಮಸಾಲೆ, ಆಮೇಲೆ ಅದ್ರದ್ದು ಯಾಲಕ್ಕಿ, ಗೋಡಂಬಿ ಎಲ್ಲ ಚಲೋದಂಗೆ ಮಸ್ತ್ ಬಂದೈತಿ. ಈಗ ನಾವು ಸರ್ವಿಂಗ್ ಪ್ಲೇಟ್ದೊಳಗೆ ಜೀರಾ ರೈಸ ಸರ್ವ್ ಮಾಡ್ಕೊಂಡೀವಿ. ಇನ್ನು ದಾಲ್ ಸರ್ವ್ ಮಾಡೋದೈತ್ರಿ. ಈಗ ನೋಡ್ರಿ ಒಂದು ಬೌಲ್ ಒಳಗೆ ದಾಲ್ ತಕ್ಕೊಂಡಿವಿ. ನೋಡ್ರಿ ದಾಲದ ಕನ್ಸಿಸ್ಟೆನ್ಸಿ ಹೆಂಗೆ ಬಂದೈತಿಲ್ಲ, ಇದೇ ಟೈಪ್ ಮಾಡಿರಿ. ಯಾವ ಹೋಟೆಲ್ದಾಗ ರೆಸ್ಟೋರೆಂಟ್ದಾಗೂ ಇಷ್ಟು ಮಾಡಿ ಕೊಡ್ಬೇಕಾದ್ರೆ ದುಬಾರಿ ದುಡ್ಡು ಕೊಡ್ಬೇಕಾಗ್ತೈತಿ. ಮನೆಯೊಳಗನ ಮಾಡಿ ಮನೆ ಮಂದಿ ಎಲ್ಲ ತಿಂದ್ರೆ ಎಷ್ಟು ಚಂದ ಇರ್ತೈತಲ್ರಿ. ಈಗ ಜೀರಾ ರೈಸ, ಚನ್ನಂಗಿ ಬೇಳೆ, ದಾಲ್ ನಾವು ರೆಡಿ ಆಗೈತಿ. ಈಗ ನಾವು ಸರ್ವ್ ಮಾಡ್ಕೊಂಡೀವಿ. ಇದರದ್ದು ರುಚಿ ನೋಡ್ತೀವಿ. ನೀವು ಈ ವಿಡಿಯೋ ನೋಡಿದ ಕೂಡಲೇ ಈ ರೆಸಿಪಿ ಮಾಡೋದನ್ನು ಮರಿಬೇಡ್ರಿ. ಇದಕ್ಕೆ ನಾವು ಒಂದು ಈರುಳ್ಳಿ, 1-2 ಹಸಿ ಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿವ್ರಿ. ಯಾಕಂದ್ರೆ ಇದಕ್ಕೆ ಈ ಜೀರಾ ರೈಸ ದಾಲ್ ಜೊತೆ ಮೆಣಸಿನ್ಕಾಯಿ, ಈರುಳ್ಳಿ ಇತ್ತಂದ್ರೆ ತಿನ್ನಾಕ ಭಾಳ ರುಚಿ ಬರ್ತೈತೆ ರೀ. ಹಿಂಗೆ ಸ್ವಲ್ಪ ಬೆಳ್ಳಗಿದ್ದದ್ದು ದಪ್ಪ ಮೆಣಸಿನ್ಕಾಯಿ ಬರ್ತಾವಲ್ಲ, ಆ ಮೆಣಸಿನ್ಕಾಯಿ ತೊಗೊರಿ. ಖಾರ ಇರಂಗಿಲ್ಲ, ತಿನ್ನಾಕ ಭಾಳ ರುಚಿ ಬರ್ತೈತೆ ರೀ. ಇಲ್ಲಿ ತನಕ ಸ್ಕಿಪ್ ಮಾಡಲ್ದ ವಿಡಿಯೋ ನೋಡಿದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಹಿಂಗೆ ತಪ್ಪನಿಲ್ದ ನಮ್ಮ ಎಲ್ಲ ವಿಡಿಯೋಗಳನ್ನ ನೋಡ್ತಾಯಿರಿ.